ಬಾಳು ಬಿದ್ದ ಜಾಗದಲ್ಲಿ ಇನ್ನೂ ಬಾಳಿ ಬದುಕಬೇಕಿದ್ದ ಹುಡುಗ ಸತ್ತು ಬಿದ್ದಿದ್ದ. ಮೃತದೇಹ ಪರಿಸ್ಥಿತಿ ನೋಡಿದ ಕೂಡಲೇ ಪೊಲೀಸರಿಗೆ ಇದು ಪಕ್ಕಾ ಕೊಲೆ ಅನ್ನೋದು ಗೊತ್ತಾಗಿತ್ತು. ಆ ಸಂಶಯದ ಮೇಲೆ ತನಿಖೆ ನಡೆಸಿದ ಪೊಲೀಸರಿಗೆ ಗೊತ್ತಾಗಿದ್ದು ಶೆಡ್ಡಿನ ವಿಷಯ. 2,000 ರೂಪಾಯಿಗಾಗಿ ನಡೆದ ಹತ್ಯೆ ಸತ್ಯ. ನಟ ದರ್ಶನ್ ಪ್ರಕರಣವನ್ನೂ ಮೀರಿಸುವಂತಹ ಕಗ್ಗೊಲೆಯ ಕಹಾನಿ. ಇಷ್ಟಕ್ಕೂ ಕೊಲೆ ಮಾಡಿದ್ದು ಯಾರು, ಯಾಕೆ, ಆ ಶೆಡ್ನಲ್ಲಿ ಆಗಿದ್ದೇನು ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಕರ್ಕೊಂಡೋಗಿ ಅಲ್ಲಿ ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅವನ ಕೊಲೆಗೆ ಕಾರಣ ಏನಂತದ್ದು ನಮಗೆ ಮತ್ತಷ್ಟು ನಿಗೂಢವಾಯಿತು. ಶೆಡ್, ಪಟ್ಟಣಗೆರೆ ಶೆಡ್, ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಕೆಲವು ತಿಂಗಳ ಹಿಂದೆ ಬೇಜಾನ್ ಫೇಮಸ್ ಆಗಿತ್ತು. ಶೆಡ್ನ ವಿಷಯ ಗಿಟ್ಕೊಂಡು ಟ್ರೋಲರ್ ಸಾಂಗ್ ಕೂಡ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಹತ್ಯೆಯಾಗಿತ್ತು. ಅದು ಅಂತಿಂತ ಕೊಲೆಯಲ್ಲ, ಭಯಂಕರ ಭಯಾನಕ ರೌರವ ನರಕ ತೋರಿಸಿ ಕೊಂದಿದ್ದಾರೆ ಅಂತ ಪೊಲೀಸರೇ ಚಾರ್ಜ್ ಶೀಟ್ ಹಾಕಿದ್ರು. ಶೆಡ್ನಲ್ಲಿ ಏನೇನ್ ನಡೀತು, ಚಿತ್ರದುರ್ಗದ ರೇಣುಕಾಸ್ವಾಮಿಗೆ ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತ ಆರ್.ಆರ್. ನಗರ ಪೊಲೀಸ್ ಠಾಣೆಯ ಪೊಲೀಸರು ವಿವರಿಸಿದ್ರು. ಇಷ್ಟೇ ಯಾಕೆ, ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ನಟಿ ಪವಿತ್ರ ಗೌಡರನ್ನ ಪೊಲೀಸರು ಬಂಧಿಸಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ 17 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಆದ್ರೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ನಟ ದರ್ಶನ್ ಅಂಡ್ ಉಳಿದ ಆರೋಪಿಗಳಿಗೆ ಬೇಲ್ ಕೂಡ ನೀಡಲಾಗಿದೆ. ದರ್ಶನ್ ಮತ್ತೆ ಸಿನಿಮಾ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಬಿಡಿ. ಆದ್ರೆ ಬೆಳಗಾವಿಯ ಅಥಣಿಯಲ್ಲೊಂದು ಶೆಡ್ ಬೇಜಾನ್ ಸೌಂಡ್ ಮಾಡ್ತಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದ ಆ ಹತ್ಯೆಯನ್ನು ಮೀರಿಸತ್ತೆ. ಆ ಶೆಡ್ ಇದೆ ನೋಡಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಾರೋಗೇರಿ ಗ್ರಾಮಕ್ಕೆ ಹೋಗುವ ರಸ್ತೆಗಿದು. ಈ ರಸ್ತೆಯ ಬದಿಯಲ್ಲೇ ದೊಡ್ಡದಾಗಿ ಕಾಳೆ ಸ್ಟೀಲ್ ಫರ್ನಿಚರ್ ಅಂತ ಬೋರ್ಡ್ ಹಾಕಲಾಗಿದೆ. ಇದೇ ಬೋರ್ಡ್ನ ಪಕ್ಕದಲ್ಲೇ ಕಾಣಿಸ್ತಿದೆ ಅಲ್ವಾ, ಇದೇ ಶೆಡ್ ಈಗ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಅನ್ನ ನೆನಪು ಮಾಡಿರೋದು. ಇದೇ ಶೆಡ್ನಲ್ಲೇ ಮತ್ತೊಂದು ಬೀಭತ್ಸ ನಡೆದು ಬಿಟ್ಟಿರೋದು. ನೋಡೋಕೆ ದೊಡ್ಡದಾಗಿರೋ ಈ ಶೆಡ್ ಫರ್ನಿಚರ್ ಶಾಪ್. ಇಲ್ಲಿ ಪ್ರತಿದಿನ ವ್ಯಾಪಾರ ಜೋರಾಗಿಯೇ ನಡೀತಾಗಿತ್ತು. ಈಗ ಇದೇ ಫರ್ನಿಚರ್ ಶಾಪ್ ಸ್ಮಶಾನದಂತೆ ಕಾಣಿಸ್ತಿದೆ. ಯಾಕಂದ್ರೆ ದೊಡ್ಡದಾಗಿ ಹಾಕಲಾಗಿರೋ ಈ ಶೆಡ್ನಲ್ಲಿ ಇನ್ನೂ ಬಾಳಿ ಬದುಕಬೇಕಿದ್ದ, ಗಿರಿ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ, ಜೀವನದಲ್ಲಿ ತನ್ನದೇ ಆದ ಒಂದು ಪ್ರಪಂಚ ಕಟ್ಟಿಕೊಂಡು ಬದುಕಬೇಕಿದ್ದ 16 ವರ್ಷದ ಹುಡುಗ ಕೊಲೆಯಾಗಿ ಹೋಗಿದ್ದಾನೆ. ಅದು ಕೂಡ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಸುಮಾರು 12 ಗಂಟೆಗಳ ಕಾಲ ರೌರವ ನರಕ ತೋರಿಸಿ ಕೊಂದು ಹಾಕಿದ್ದಾರೆ. ಕೊಲೆ ಬಳಿಕ ಮೃತದೇಹವನ್ನ ತಂದು ಹೊರವಲಯದಲ್ಲಿ ಬಿಸಾಡಿದ್ದಾರೆ. ನಂತರ ಮೃತದೇಹದ ಗುರುತು ಸಿಗಬಾರದು ಅಂತ ಆಸಿಡ್ ಸುರಿದಿದ್ದಾರೆ. ಫರ್ನಿಚರ್ ಶಾಪ್ನಲ್ಲಿದ್ದ ಆಸಿಡ್ ತಂದು ಮೃತದೇಹವನ್ನ ಸುಟ್ಟು ಹಾಕೋಕೆ ಯತ್ನಿಸಿದ್ದಾರೆ. ಎಲ್ಲಿ ಭಯಾನಕವಾಗಿ ಕೊಲೆಯಾಗಿ ಹೋಗಿರೋ ಹುಡುಗ ಈತನೇ ನೋಡಿ. ಈತ ಯಾರು, ಸತ್ತಿದ್ದು ಹೇಗೆ, ಕೊಂದಿದ್ದು ಯಾರು, ಆಗಿದ್ದೇನು ಅನ್ನೋದು ಅಥಣಿ ಪೊಲೀಸರಿಗೆ ಗೊತ್ತಾಗೋದಿಲ್ಲ. ಡೆಡ್ ಬಾಡಿ ಬಿಟ್ರೆ ಅಥಣಿ ಪೊಲೀಸರಿಗೆ ಬೇರೇನೂ ಸಾಕ್ಷಿ ಸಿಗೋದಿಲ್ಲ. ಹೀಗಿದ್ರು ಕೊಲೆ ರಹಸ್ಯವನ್ನ ಭೇದಿಸೋಕೆ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಅಥಣಿ ಪೊಲೀಸರು ಮೊದಲು ಕೊಲೆಯಾಗಿ ಹೋಗಿರೋ ಹುಡುಗ ಯಾರು ಅನ್ನೋದನ್ನ ಪತ್ತೆ ಮಾಡ್ತಾರೆ. ಆಗ ಗೊತ್ತಾಗಿದ್ದೆ ಚರಂಡಿಯಲ್ಲಿ ಶವವಾಗಿ ಸಿಕ್ಕಿರೋದು 16 ವರ್ಷದ ಹುಡುಗ ಅನ್ನೋದು. ಈತನ ಹೆಸರು ವಿಕಾಸ್ ಕೋಷ್ಟಿ. ಪ್ರಾರಂಭದಲ್ಲಿ ಆ ಅನಾಮಧೇಯ ಶವ ಯಾರ್ದು ಅಂತ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿತ್ತು.
ಆದರೂ ಕೂಡ ನಮ್ಮ ಪೊಲೀಸರು ಅನಾಮಧೇಯ ಶವದ ಫೋಟೋವನ್ನು ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗೆ ಕಳಿಸಿ, ಅದರಲ್ಲೂ ವಿಶೇಷವಾಗಿ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ಅಥಣಿ ತಾಲೂಕಿನ ಎಲ್ಲ ನಮ್ಮ ಪೊಲೀಸರ ಗ್ರಾಮಗಳ ಬೀಟ್ಗಳಲ್ಲಿ ಏನು ವಾಟ್ಸಪ್ ಗ್ರೂಪ್ ಇದ್ದಾವೋ ಅದಕ್ಕೆಲ್ಲ ಕಳಿಸ್ಬಿಟ್ಟು ಅದರಿಂದ ಪತ್ತೆ ಮಾಡುವಲ್ಲಿ ಯಶಸ್ವಿಯಾದರು. ಮೂರು ದಿನಗಳ ಸತತ ಪ್ರಯತ್ನಗಳ ಬಳಿಕ ಚಿತ್ರಹಿಂಸೆ ಅನುಭವಿಸಿ ಸತ್ತು ಹೋಗಿರೋ ಬಾಲಕ ಯಾರು ಅನ್ನೋದನ್ನ ಅಥಣಿ ಪೊಲೀಸರು ಪತ್ತೆ ಮಾಡ್ತಾರೆ. ಬಳಿಕ ಕೊಲೆ ಮಾಡಿದವರು ಯಾರು, ಯಾಕೆ ಅನ್ನೋದನ್ನ ಪತ್ತೆ ಮಾಡೋಕೆ ಮುಂದಾಗ್ತಾರೆ. ಆಗ ಸಿಕ್ಕ ಸಣ್ಣ ಕ್ಲೂನಿಂದ ನರರಕ್ಕಸರು ಯಾರು ಅನ್ನೋದನ್ನ ಅಥಣಿ ಪೊಲೀಸರು ಪತ್ತೆ ಮಾಡಿದ್ದಾರೆ. ಒಬ್ರಲ್ಲ ಇಬ್ರಲ್ಲ 6 ಮಂದಿ ಸೇರ್ಕೊಂಡು ನರಪೇತಲ ವಿಕಾಸ್ ಗೋಷ್ಠಿಯ ಮೇಲೆ ಮುಗಿಬಿದ್ದಿದ್ದಾರೆ. ಇಡೀ ರಾತ್ರಿ ಗ್ಯಾಪ್ ಕೊಡದೆ ಕೊಂದಿದ್ದಾರೆ ಅನ್ನೋ ರಹಸ್ಯವನ್ನ ಅಥಣಿ ಪೊಲೀಸರು ಬಯಲು ಮಾಡಿದ್ದಾರೆ. ಆ 6 ಮಂದಿ ಇವರೇ ನೋಡಿ. ಒಬ್ಬೊಬ್ಬರು ಹೇಗಿದ್ದಾರೆ ನೋಡಿ. ಸಖತ್ತಾಗಿ ತಿಂದು ಬಲಿತು ಬಿಟ್ಟಿದ್ದಾರೆ. ಇಷ್ಟು ದಿನ ಬೇರೆ ಯಾರ ಮೇಲೇನೂ ಈ ಪುಡಾಂಗುಗಳು ಬಲಪ್ರಯೋಗ ಮಾಡಿದ ಹಾಗಿಲ್ಲ. ಆದರೆ 16 ವರ್ಷದ ಬಾಲಕನನ್ನ ಆ ಬಳಪಾಯಿ ಕುಟುಂಬದ ಗರುಳು ಕುಡಿಯ ಮೇಲೆ ರಾಕ್ಷಸ ಕ್ರೌರ್ಯ ತೋರಿಸಿಬಿಟ್ಟಿದ್ದಾರೆ. ಕ್ರಿಕೆಟ್ ಆಡ್ಕೊಂಡು ಸ್ಕೂಲು ಪುಸ್ತಕ ಅಂತ ಆಟ ಆಡ್ಕೊಂಡಿರ್ಬೇಕಿದ್ದ ಬಾಲಕನ ಮೇಲೆ ಎಗರೆಗರಿ ಹೊಡೆದಿದ್ದಾರೆ. ಫರ್ನಿಚರ್ ಶಾಪ್ಗೆ ವಿಕಾಸ್ ಗೋಷ್ಠಿಯನ್ನ ಕೆಳಕಂಡು ಹೋಗಿ ಇಡೀ ರಾತ್ರಿ ನರಕ ದರ್ಶನ ತೋರಿಸಿದ್ದಾರೆ. ಸಾಯಿ ಸಾಯಿ ಅಂತ ಒಬ್ಬರಾದ ಮೇಲೆ ಒಬ್ಬರು ಎಂಬಂತೆ ಕ್ರೌರ್ಯ ಮೆರೆದಿದ್ದಾರೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ವಿಕಾಸ್ಗೆ ಹಿಗ್ಗಾಮುಗ್ಗ ಥಳಿಸಿ ವಿಕೃತಿ ಮೆರೆದಿದ್ದಾರೆ. ವಿಕಾಸ್ ಸತ್ತ ಮೇಲೂ ಶವದ ಮೇಲೆ ತಾಕತ್ತು ತೋರಿಸಿದ್ದಾರೆ. ಅಂದ ಹಾಗೆ ಈ ನರರಕ್ಕಸರು ಸೇರಿಕೊಂಡು ಹೇಗೆ ಕೊಲೆ ಮಾಡಿದ್ರು, ಯಾತಕ್ಕಾಗಿ ವಿಕಾಸ್ನನ್ನ ಸಾಯಿಸಿದ್ರು ಅನ್ನೋದನ್ನ ತಿಳಿದುಕೊಳ್ಳೋಕು ಮುನ್ನ ಈ ನೀಚಾತಿ ನೀಚರು ಯಾರು ಅನ್ನೋದನ್ನ ನಿಮಗೆ ಹೇಳ್ಬಿಡ್ತೀವಿ. ಇಲ್ಲಿ ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಏನೋ ಗನಂದಾರಿ ಕೆಲಸ ಮಾಡಿರೋ ತರ ಲುಕ್ ಕೊಡ್ತಿದ್ದಾನೆ ಅಲ್ವಾ ಗೀತ ಅಬ್ದುಲ್ ಬ್ಯಾರಿ. ಹಸಿರು ಬಣ್ಣದ ಟೀ ಶರ್ಟ್ ಹಾಕಿರೋ ಗೀತ ಜುಬೇರ್ ಅಹಮದ್. ಈ ಗಡ್ಡದಾರಿ ಮೂತಿಯ ಹೆಸರು ಬಿಲಾಲ್ ಅಹಮದ್. ದೊಡ್ಡ ಪುಡಾಂಗಿನ ರೀತಿ ಪೋಸ್ ಕೊಡ್ತಿರೋ ಗೀತ ಹಜರತ್ ಬಿಲಾಲ್. ಬಿಸ್ಕೆಟ್ ಬಣ್ಣದ ಟೀ ಶರ್ಟ್ ಹಾಕಿರೋ ಈ ಮುಸುಡಿಯ ಹೆಸರು ಫಯೀಮ್ ಅಂತ. ಮತ್ತೊಬ್ಬ ಮಹೇಶ್ ಸಂಜಯ್ ಕಾಳೆ. ಅವನ ಕೊಲೆಗೆ ಕಾರಣವೇನಂಥದ್ದು ನಮಗೆ ಮತ್ತಷ್ಟು ನಿಗೂಢವಾಯಿತು. ಯಾಕಂದರೆ ಕೊಲೆ ಆದಂಥ ವ್ಯಕ್ತಿ ವಿಕಾಸ್ ಗೋಷ್ಠಿ ಅಂತ ಹೇಳಿಬಿಟ್ಟು ಅವನಿಗೆ ಅಂಥ ಏನು ಹಿನ್ನೆಲೆ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ಆ ವಿಚಾರವಾಗಿ ಮತ್ತಷ್ಟು ನಮ್ಮವರು ತನಿಖೆ ಕೈಗೊಂಡಾಗ ಸುಮಾರು ಜನರು ಸೇರಿ ಈ ವ್ಯಕ್ತಿಯ ಕೊಲೆ ಮಾಡಿರೋದು ನಮ್ಮ ತನಿಖೆಯಲ್ಲಿ ಕಂಡುಬರುತ್ತೆ. ಇಲ್ಲಿವರೆಗೂ ನಾವು 6 ಜನರನ್ನು ನಮ್ಮ ತನಿಖೆಯಲ್ಲಿ ಕಂಡು ಬಂದಂಥವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. 2,000 ರೂಪಾಯಿಗಾಗಿ ಆಸಿಡ್ ಹಾಕಿ ರೌರವ ನರಕ ತೋರಿದ್ರು. ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ನರಹಂತಕರು ಮಾಡಿದ್ದೇನು? ಈ 6 ಮಂದಿ ನರಹಂತಕರು ಅಥಣಿ ಮೂಲದವರೇ. 6 ಮಂದಿಯಲ್ಲಿ 5 ರಾಕ್ಷಸರು ಏರಿಯಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ರೆ ಈ 5ರಿಗೆ ಬಾಸ್ನಂತೆ ಇದ್ದಿದ್ದು ಈ ಅಬ್ದುಲ್. ಈ ಶೆಡ್ಡಿನ ಓನರ್ ಗೀತನೇ. ಫರ್ನಿಚರ್ ಅಂಗಡಿಗಿಟ್ಕೊಂಡು ಅಲ್ಪ ಸ್ವಲ್ಪ ದುಡ್ಡು ನೋಡ್ತಿದ್ದ ವ್ಯಕ್ತಿ. ಬಿಸ್ನೆಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಈ ಅಬ್ದುಲ್ ಅಂಡ್ ಗ್ಯಾಂಗ್ ಜೈಲು ಸೇರ್ತಾ ಇರ್ಲಿಲ್ಲ. ಬದಲಿಗೆ ಪ್ರತಿದಿನ ಲಕ್ಷ ನೋಡ್ತಿದ್ದ ಈ ಅಬ್ದುಲ್ಗೆ ಆವತ್ತು 2,000 ರೂಪಾಯಿ ಹೆಚ್ಚಾಗಿ ಹೋಗಿತ್ತು.
ಯಾಕಂದ್ರೆ 16 ವರ್ಷದ ಈ ವಿಕಾಸ್ ಗೋಷ್ಠಿಯನ್ನ 6 ಮಂದಿ ಸೇರ್ಕೊಂಡು ಚಿತ್ರಹಿಂಸೆ ಕೊಟ್ಟು ಚರ್ಮ ಸುಲಿದು ಆಸಿಡ್ ಹಾಕಿ ಕೊಲೆ ಮಾಡಿ ಚರಂಡಿಯಲ್ಲಿ ಬಿಸಾಡಿದ್ದು ಕೇವಲ 2,000 ರೂಪಾಯಿಗಾಗಿ ಮಾತ್ರ ಅನ್ನೋದು ಇಲ್ಲಿ ವಿಪರ್ಯಾಸ. ಇವರು ಮತ್ತೆ ಬೆನ್ನು ಬಿದ್ದು ಅವನ್ನ ಹಿಡ್ಕೊಂಡು ಅಲ್ಲಿಂದ ಅಬ್ದುಲ್ ಬ್ಯಾರಿ, ಒಂದನೇ ಮುಖ್ಯ ಆರೋಪಿ ಅಬ್ದುಲ್ ಬ್ಯಾರಿ ಅನ್ನೋರ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ರಾಕ್ಷಸರಿಂದ ವಿಶಾಲ್ ತಪ್ಪಿಸಿಕೊಂಡು ಓಡೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಪಾಪಿಗಳು ಚಿಕ್ಕ ಹುಡುಗ ಅಂತಲೂ ನೋಡದೆ ವಿಶಾಲ್ನನ್ನ ಶೆಡ್ಗೆ ಎತ್ತಾಕೊಂಡು ಬರ್ತಾರೆ. ಶೆಡ್ನಲ್ಲಿ ಒಂದ್ ಕಡೆ ಕೂರಿಸಿ ಕಟ್ಟಿಗೆ ತಗೊಂಡು 2,000 ಕೊಡು ಅಂತ ರಪ್ ರಪ್ ಅಂತ ಬಾರಿಸ್ತಾರೆ. ಆದ್ರೆ ವಿಶಾಲ್ ಬಳಿ 2,000 ಹಣ ಆಗಿರೋದಿಲ್ಲ. ನೀವು ಕೇಳ್ತಿರೋ 2,000 ನನ್ನ ಹತ್ರ ಇಲ್ಲ ಅಂತ ಕೈ ಮುಗಿದು ಬೇಡ್ಕೊಳ್ತಾನೆ. ನನ್ನನ್ನ ಬಿಟ್ಬಿಡಿ, ಇನ್ನೊಮ್ಮೆ ಈ ಕಡೆ ತಲೆ ಹಾಕಲ್ಲ ಅಂತ ಅಂಗಲಾಚಿಕೊಂಡಿದ್ದಾನೆ. ಪರಿಪರಿಯಾಗಿ ಬೇಡಿಕೊಂಡಿದ್ದಾನೆ. ಹೀಗಿದ್ರು ರಾಕ್ಷಸರಂತೆ ಬದಲಾಗಿ ಹೋಗಿದ್ದಾಗಿ 6 ಮಂದಿ ರಾಕ್ಷಸರು ವಿಶಾಲ್ಗೆ ರೌರವ ನರಕ ತೋರಿಸಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಎಂಬಂತೆ ನರಪೇತಲ ವಿಶಾಲ್ಗೆ ಥಳಿಸಿದ್ದಾರೆ. ಶೆಡ್ನಲ್ಲಿದ್ದ ಆಸಿಡ್ ತಂದು ದೇಹ ಸುಟ್ಟಿದ್ದಾರೆ. ಕೈ ಮುಖದ ಮೇಲೆ ಆಸಿಡ್ ಹಾಕುತ್ತಾ ವಿಕೃತಿ ಮೆರೆದಿದ್ದಾರೆ. ಈ ವಿಕೃತಿ 1-2 ನಿಮಿಷ ನಡೆದಿರೋದಲ್ಲ, ಬದಲಿಗೆ ಇಡೀ ರಾತ್ರಿ ಅಟ್ಟಹಾಸ ಮೆರೆದಿದ್ದಾರೆ. ಇನ್ನು 16 ವರ್ಷದಾಗಿ ವಿಶಾಲ್ ಈ ದೈತ್ಯ ವ್ಯಕ್ತಿಗಳ ಗೇಟನ್ನ ತಡೆದುಕೊಳ್ಳೋಕಾಗತ್ತ? ಸಾಧ್ಯವೇ ಇಲ್ಲ. 6 ಮಂದಿಯ ಪ್ರತಿಯೊಂದು ಥಳಿತಕ್ಕೂ ಜೀವ ಹೋದಂತೆ ಆಗಿರುತ್ತೆ. ಕೊನೆಗೆ ಶೆಡ್ಡಿನ ಪಿಶಾಚಿಗಳು ವಿಶಾಲ್ನ ಚರ್ಮ ಕಿತ್ತು ತಿಂದಿದ್ದಾರೆ. ವಿಶಾಲ್ನ ದೇಹವನ್ನ ಪುಡಿ ಪುಡಿಗೈದಿದ್ದಾರೆ. ಇದರಿಂದ ವಿಶಾಲ್ ಸತ್ತು ಹೋಗಿದ್ದಾನೆ. ಇಲ್ಲಿಗೆ ಕ್ರೌರ್ಯ ನಿಲ್ಲಿಸದಾಗಿ ರಾಕ್ಷಸರು ಸತ್ತು ಹೋಗಿರೋ ಮೃತದೇಹಕ್ಕೂ ಹೊಡೆದಿದ್ದಾರೆ. ಆಸಿಡ್ ಹಾಕಿ ಸುಡೋ ಕೆಲಸ ಮಾಡಿದ್ದಾರೆ. ಮುಖದ ಮೇಲೆ ಆಸಿಡ್ ಸುರಿದಿದ್ದಾರೆ. ಸಿಕ್ಕ ಕಡೆ ಆಸಿಡ್ ಎರಚಿದ್ದಾರೆ. ಎಲ್ಲೆಲ್ಲಿ ಆಸಿಡ್ ಬಿದ್ದಿದ್ಯೋ ಅಲ್ಲೆಲ್ಲ ಚರ್ಮ ಸುಟ್ಟು ಹೋಗಿದೆ. ಕೊನೆಗೆ ಮೃತ ವಿಶಾಲ್ನ ಮುಖ ಗುರುತು ಸಿಗದಂತೆ ಮಾಡಿ ಅಥಣಿ ತಾಲೂಕಿನ ಹೊರವಲಯದ ಚರಂಡಿಯಲ್ಲಿ ಮೃತದೇಹ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಅದು ಮೇ 1ನೇ ತಾರೀಕು. ಅಥಣಿ ತಾಲೂಕಿನ ಹೊರವಲಯದ ಜನ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಗುರುತೇ ಸಿಗದ ವಿಶಾಲ್ ಮೃತದೇಹವನ್ನ ನೋಡಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು. ಅದು ಕೂಡ ವಿಶಾಲ್ ಕೊಲೆಯಾಗಿ ಹೋಗಿ 2 ದಿನಗಳೇ ಆಗೋಗಿತ್ತು. ಹೀಗಾಗಿ ಸ್ಥಳೀಯರು ತಕ್ಷಣ ಅಥಣಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ತನಿಖೆಗೆ ಮುಂದಾಗ್ತಾರೆ. 3 ದಿನಗಳ ಬಳಿಕ ಸತ್ತವನು ಯಾರು ಅಂತ ತಿಳಿದುಕೊಳ್ತಾರೆ. ನಂತರ ಕೊಲೆ ಮಾಡಿದವರು ಯಾರು ಅನ್ನೋದರ ಕುರಿತು ಮಾಹಿತಿ ಕಲೆ ಹಾಕೋಕೆ ಮುಂದಾಗ್ತಾರೆ. ಆಗ ಸ್ಥಳೀಯರು ಶೆಡ್ಡಿನ ವಿಷಯ ಹೊರಹಾಕಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಕೆಲವರು ಒಬ್ಬನನ್ನ ಶೆಡ್ಡಿಗೆ ಎಳಕೊಂಡು ಹೋಗಿದ್ರು ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರಿಗೆ ಇಷ್ಟೇ ಮಾಹಿತಿ ಸಾಕಿತ್ತು. ಶೆಡ್ನಲ್ಲಿ ಕೇಕೆ ಹಾಕಿದ್ದ, ಶೆಡ್ನಲ್ಲಿ ನಡೆದು ಹೋಗಿದ್ದ ಕ್ರೌರ್ಯವನ್ನ ಬಿಚ್ಚಿಡೋಕೆ. ಶೆಡ್ಡಿನ ಹತ್ಯೆಗೆ ಸಾಕ್ಷಿಯಾಗಿದ್ದು ಲಕ್ಷ್ಮೀದೇವಿ ಜಾತ್ರೆ. ಜಾತ್ರೆಯಲ್ಲಿ ಮಿಸ್, ಶೆಡ್ನಲ್ಲಿ ಖಲ್ಲಾಸ್. ಸ್ಕೂಲ್ಗೆ ಹೋಗದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾಗಿ ವಿಶಾಲ್ ರಾತ್ರಿ 11 ಗಂಟೆ ಸುಮಾರಿಗೆ ಅಥಣಿಗೆ ಬಂದಿದ್ದ. ಆವತ್ತು ಅಥಣಿಯ ಏರಿಯಾದಲ್ಲಿ ಲಕ್ಷ್ಮೀ ದೇವರ ಜಾತ್ರೆ ನಡೆಯುತ್ತಿತ್ತು. ಅದು ಕೂಡ ಈ ಶೆಡ್ಡಿನ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ಉತ್ಸವ ಸಾಗ್ತಿತ್ತು. ಈ ಉತ್ಸವದ ಕಡೆ ಆಗಷ್ಟೇ ಈ ವಿಶಾಲ್ ಓಡ್ ಹೋಗ್ತಿದ್ದ. ಇದನ್ನ ಶೆಡ್ಡಿನ ಮಾಲೀಕ ಅಬ್ದುಲ್ ಬ್ಯಾರಿ ನೋಡಿ ಮತ್ತೊಂದ್ ಕಡೆ ಶೆಡ್ಡಿನ ಕಡೆ ಗಮನಿಸಿದ್ದ. ಶೆಡ್ನಲ್ಲಿ ಲೈಟ್ ಆನ್ ಆಗಿತ್ತು. ಶೆಡ್ನಲ್ಲಿ ಆನ್ ಆಗಿದ್ದ ಲೈಟ್ ಹಾಗೂ ಲಕ್ಷ್ಮೀ ದೇವಿಯ ಉತ್ಸವ ಒಂದು ಕಥೆಯನ್ನೇ ಹೇಳಿತ್ತು.
ಆ ಸಂದರ್ಭದಲ್ಲಿ ಈ ಬಿಲಾಲ್ ನಲ್ಬಂದಿಯವರು ಬೇರೆ ಒಂದು ಊರಿಂದ ಫರ್ನಿಚರ್ ಲೋಡ್ ಬಂದಿರುತ್ತೆ ಮೀರರಿಂದ. ಅದನ್ನು ಇಳಿಸ್ಕೊಳ್ಳಿಕ್ಕೆ ಅಂಗಡಿ ಹತ್ರ ಹೋದಾಗ ಒಳಗಡೆ ಲೈಟ್ ಇರೋದು ಸಂಶಯ ಬಂದು ಅವರು ಒಳಗಡೆ ಹುಡುಕಾಡಿದಾಗ ಈ ವ್ಯಕ್ತಿ ಸಿಗೋದಿಲ್ಲ. ಆ ಒಂದು ಅಂಗಡಿ ಪಕ್ಕದಲ್ಲೇ ಲಕ್ಷ್ಮೀ ದೇವರ ಜಾತ್ರೆ ನಡೀತಿರುತ್ತೆ. ಈ ವ್ಯಕ್ತಿ ಯಾರು ವಿಕಾಸ್ ಕೋಷ್ಟಿ ಅಲ್ಲಿ ಹೋಗಿ ಅವ್ರ ಜೊತೆ ಸೇರೋದನ್ನು ನೋಡ್ತಾರೆ. ಸಂಶಯ ಬಂದು ಈ ವ್ಯಕ್ತಿಯನ್ನು ಸಪ್ರೇಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಕೇಳಾಗಿ ಶೆಡ್ನಲ್ಲಿ 2,000 ಕಳ್ಳತನ ಮಾಡಿದ್ದ ಬಾಲಕ. ಎಸ್, ಈ ವಿಶಾಲ್ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿರೋ ಇದೇ ಶೆಡ್ಗೆ ಮಧ್ಯರಾತ್ರಿ ಹೋಗಿರ್ತಾನೆ. ಲೈಟ್ ಆನ್ ಮಾಡಿ ಎಂಟ್ರಿ ಕೊಟ್ಟವ 2,000 ರೂಪಾಯಿ ಎಗರಿಸಿದ್ದಾನೆ. ಇನ್ನೇನು ಹೊರಬರಬೇಕು ಅನ್ನೋ ಹೊತ್ತಲ್ಲಿ ಶೆಡ್ಡಿನ ಮಾಲೀಕ ಅಬ್ದುಲ್ ಬ್ಯಾರಿ ಎಂಟ್ರಿ ಕೊಟ್ಟಿದ್ದಾನೆ. ಫರ್ನಿಚರ್ ಲೋಡ್ ಬಂದಿದ್ರಿಂದ ಅದೇ ಹೊತ್ತಲ್ಲಿ ಬಂದಿದ್ದಾನೆ. ಆದ್ರೆ ಅಂಗಡಿಯಲ್ಲಿ ಲೈಟ್ ಆನ್ ಆಗಿದ್ದನ್ನ ನೋಡಿ ಎಲ್ಲಾ ಕಡೆ ಹುಡುಕಾಡಿದ್ದಾನೆ. ಆಗ ಅಪ್ರಾಪ್ತ ಬಾಲಕ ವಿಶಾಲ್ ಕಣ್ಣಿಗೆ ಬಿದ್ದಿದ್ದಾನೆ. ವಿಶಾಲ್ ನನ್ನ ಹಿಡಿದು 2 ಏಟು ಕೊಡ್ತಿದ್ದಂತೆ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ. ಹೌದು ನಾನೇ ಕಳ್ತನ ಮಾಡಿದ್ದು ಅಂತ ಹೇಳಿ ಇವನು ಒಪ್ಕೋತಾನೆ. ಅದರಲ್ಲಿಂದ ಓಡಿ ಹೋಗ್ತಾನೆ. ಇವರು ಮತ್ತೆ ಬೆನ್ನು ಬಿದ್ದು ಅವನ್ನ ಹಿಡ್ಕೊಂಡು ಅಲ್ಲಿಂದ ಅಬ್ದುಲ್ ಬ್ಯಾರಿ, ಒಂದನೇ ಮುಖ್ಯ ಆರೋಪಿ ಅಬ್ದುಲ್ ಬ್ಯಾರಿ ಅನ್ನೋರ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಫರ್ನಿಚರ್ ಮಾಲೀಕನ ಕೈಗೆ ಲಾಕ್ ಆಗ್ತಿದ್ದಂತೆ ಈ ವಿಶಾಲ್ ಪ್ರಾಣ ಭಯದಲ್ಲಿ ಕಳ್ಳತನ ಮಾಡಿರೋದನ್ನ ಒಪ್ಕೊಂಡಿದ್ದಾನೆ. ಅದೇ ಸಮಯದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿದ್ದಾನೆ. ಈ ವೇಳೆ ತನ್ನ ಹುಡುಗರನ್ನ ಕರೆಸ್ಕೊಂಡಾಗಿ ಅಬ್ದುಲ್ ಬ್ಯಾರಿ ಬಾಲಕನನ್ನ ಅಟ್ಟಾಡಿಸಿಕೊಂಡು ಹೋಗಿ ಹಿಡಿದಿದ್ದಾರೆ. ನಂತರ ಶೆಡ್ಗೆ ಎಳ್ಕೊಂಡು ಹೋಗಿ ನರಕ ತೋರಿಸಿದ್ದಾರೆ. ಮನೆಯಲ್ಲಿ ಕಷ್ಟ, ಬಡಪಾಯಿ ಕುಟುಂಬ, ದುಡ್ಡಿಗೆ ಬರಬಿತ್ತು. ಇದು ವಿಶಾಲ್ಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಬೇರೆ ಸ್ನೇಹಿತರೆಲ್ಲ ಚೆನ್ನಾಗಿರ್ತಿದ್ರು. ಹೀಗಾಗಿ ಈ ವಿಶಾಲ್ ಕಳ್ಳತನಕ್ಕೆ ಇಳಿದಿದ್ದ. ಹೀಗಾಗಿ ಆವತ್ತು ಫರ್ನಿಚರ್ ಶಾಪ್ನಲ್ಲಿ ಬೇಜಾನ್ ದುಡ್ಡಿದೆ ಅಂತ ಕಳ್ಳತನಕ್ಕೆ ಇಳಿದಿದ್ದಾನೆ. ಈ ವೇಳೆ ಜಸ್ಟ್ 2,000 ಕಳ್ಳತನ ಮಾಡಿದ್ದ. ಸತ್ಯವನ್ನು ಒಪ್ಕೊಂಡಿದ್ದ. ಹೀಗಾಗಿ ಹಣ ಗೀಸ್ಕೊಂಡು 2 ಏಟು ಹೊಡೆದು ಕಳಿಸಿದ್ರೆ ಮುಗೀತಿತ್ತು. ಆದ್ರೆ ರಣರಾಕ್ಷಸರಿಗೆ ರಕ್ತದ ದಾಹ ಶುರುವಾಗಿತ್ತು ಅನ್ಸತ್ತೆ. ಹೀಗಾಗಿಯೇ ಶೆಡ್ಗೆ ಎಳ್ಕೊಂಡು ಹೋಗಿ ನರನಾಡಿಯಲ್ದು ನರಕ ತೋರಿಸಿದ್ದಾರೆ. ಅಪ್ರಾಪ್ತ ಬಾಲಕ ಅನ್ನೋದನ್ನು ನೋಡದೆ 6 ಮಂದಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಶೆಡ್ನಲ್ಲೇ ಹಲ್ಲೆ ಮಾಡಿ ಕೊಂದು ಹಾಕಿದ್ದಾರೆ. ನಂತರ ಮೃತದೇಹದ ಗುರುತು ಸಿಗಬಾರದು ಅಂತ ಮುಖ ಹಾಗೂ ದೇಹದ ಮೇಲೆ ಆಸಿಡ್ ಸುರಿದು ಸುಟ್ಟಿದ್ದಾರೆ. ನಂತರ ಮೃತದೇಹ ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಬಿಸಾಡಿದ್ದಾರೆ. ಮತ್ತೊಂದ್ ಕಡೆ ಇಂಟ್ರೆಸ್ಟಿಂಗ್ ಏನಂದ್ರೆ ವಿಶಾಲ್ ಕಳ್ಳತನ ಮಾಡಿರೋ ಹಣ ಗಲ್ಲಾ ಪೆಟ್ಟಿಗೆಯಲ್ಲಿ ಅಲ್ಲ, ಬದಲಿಗೆ ಮದರಸಾಗಳಿಗೆ ದೇಣಿಗೆ ಕೊಡಲು ಇಟ್ಟಿದ್ದ 2,000 ಹಣ ಅದು. ಹೀಗಾಗಿ ಮದರಸಾಗಳಿಗೆ ಕೊಡೋಕೆ ಇಟ್ಟಿದ್ದ ಹಣ ಬೇಕಾ ನಿನಗೆ ಅಂತ ಬೈದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ.